ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ಅನೇಕ ಬಡಾವಣೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಏನಿವತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೇವೆ, ಈ ಒಂದು ಅನಾವರಣ ಕಾರ್ಯಕ್ರಮದ ಸ್ವಾಗತವನ್ನ ಭಾರತೀಯರ ಸೇವಾ ಸಮಿತಿಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂಜನಪ್ಪ ಯಾದವ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂತಹ ಊಡಿ ಚಿನ್ನಯ್ಯನವರೇ, ರಾಜ್ಯಾಧ್ಯಕ್ಷರಾದಂತಹ ಅಮರಣ್ಣವರೇ, ಮತ್ತೆ ಯಶೀನಣ್ಣನವರೇ, ಅಂಜನಪ್ಪ ಯಾದವ್ ಅವರೇ, ಹಾಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಘದ ಸದಸ್ಯರೇ, ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಭಾರತೀಯ ಸೇವಾ ಸಮಿತಿಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ, ಇದೊಂದು ಬಹಳ ಅತ್ಯುನ್ನತ ಕಾರ್ಯಕ್ರಮ. ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ, ಈ ತರ ಕಾರ್ಯಕ್ರಮವನ್ನ ರಾಜ್ಯದಲ್ಲಿ ಯಾರೂ ಕೂಡ ಆಯೋಜನೆ ಮಾಡಿಲ್ಲ. ಯಾವುದೇ ರೀತಿಯ ನಿದರ್ಶನ ಇಲ್ಲ, ಒಂದು ಇತಿಹಾಸನೂ ಇಲ್ಲ. ಇದೊಂದು ದೊಡ್ಡ ಇತಿಹಾಸ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ನಾನಿವತ್ತೊಂದು ಕೆಲವು ವಿಚಾರಗಳನ್ನ ಏನು ಸೀನಣ್ಣ ಅವರಿದ್ದಾರೆ, ಚಿನ್ನಿಯಣ್ಣ ಅವರಿದ್ದಾರೆ, ಅವರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಸಂಘಟನೆಗಳನ್ನ ಮಾಡ್ತಾರೆ. ಸಂಘಟನೆಗಳನ್ನ ಮಾಡಿದಾಗ ಬೇರೆ ಬೇರೆ ಘಟಕ ಮಾಡ್ತಾರೆ. ಯುವ ಘಟಕ, ಮಹಿಳಾ ಘಟಕ, ಕಾರ್ಮಿಕ ಘಟಕ, ವಕೀಲರ ಘಟಕ, ಈ ತರ ಬೇರೆ ಬೇರೆ ಘಟಕಗಳನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಆ ಘಟಕಗಳ ಉದ್ಘಾಟನೆ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ನಾನು. ಆದ್ರೆ ಒಂದು ಸಂಘಟನೆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತ್ಕೊಂಡು ಒಂದು ಘಟಕ ಮಾಡಿ ಇದೊಂದು ಕಾರ್ಯಕ್ರಮ ಮಾಡುತ್ತೆ, ಒಂದು ಅಷ್ಟು ಕಡೆ ಏನು ನಾಮಫಲಕಗಳ ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತೆ ಅಂದ್ರೆ ಈ ತರ ಸಂಘಟನೆನ ನಾನು ಎಲ್ಲೂ ನೋಡ್ಲೇ ಇಲ್ಲ. ಈ ವಿಚಾರವಾಗಿ ನಾನು ಊಡಿ ಚಿನ್ಯಣ್ಣ ಅವ್ರಿಗಿರ್ಬೋದು ಮತ್ತೆ ಅಮರನಾಥ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು ಹೇಳಕ್ಕೆ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಕ್ಷೇತ್ರ ಮಟ್ಟದಲ್ಲಿ ಕರೆದು ಇಲ್ಲೊಂದು ಸಭೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾವು ಒಂದು ದೊಡ್ಡದಾಗ ಚಪ್ಪಾಳೆ ತಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ನಾವು ಎಲ್ಲೂ ಇಲ್ಲ, ನೀವೆಲ್ಲಾದ್ರೂ ನೋಡಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಅವ್ರ ಪರವಾಗಿ ನಿಂತ್ಕೊಳ್ಳೋಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲಾದ್ರೂ ಕೇಳಿದಿರ ನೀವು? ನಾನಂತೂ ಕೇಳಿಲ್ಲ. ನನಗೂ ಒಂದು 20 ವರ್ಷ ಅನುಭವ ಇದೆ. ನಾನು ಎಲ್ಲೂ ಕೇಳಿಲ್ಲ, ನಾನು ಎಲ್ಲೂ ನೋಡಿಲ್ಲ. ಬಟ್ ನನ್ಗೆ ಅವ್ರು ನೆನ್ನೆ ಫೋನ್ ಮಾಡಿ ಕರೆದ್ರು, ಈ ತರ ಒಂದು ಕಾರ್ಯಕ್ರಮ ಇದೆ ಬನ್ನಿ ಬ್ರದರ್ ಅಂತ ಹೇಳ್ಬಿಟ್ಟು. ನಾನೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮೊಟಕುಗೊಳಿಸಿ ಈ ಕಾರ್ಯಕ್ರಮ ಬಂದಿದ್ದು ನಿಮ್ಮೆಲ್ಲರನ್ನ ನೋಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಬೀದಿ ಬದಿ ವ್ಯಾಪಾರಿಗಳು ಒಬ್ರು ಬೆನ್ನೆಲುಬಾಗಿದ್ದಾರೆ. ಅವ್ರ ಸಮಸ್ಯೆಗಳಿಗೆ, ಅವ್ರ ಕಷ್ಟಗಳಿಗೆ ಒಬ್ರು ಬೆನ್ನೆಲುಬಾಗಿ ಒಬ್ಬ ನಾಯಕ ನಿಂತಿದ್ದಾನೆ ಅಂದ್ರೆ ಅದು ಊಡಿ ಚಿನ್ನಯ್ಯನ ಅಂತ ಹೇಳೋದಕ್ಕೆ ನಂಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅವ್ರಿಗೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಅಂತ. ಮತ್ತೆ ಇನ್ನೊಂದು ವಿಚಾರ, ನನಗೆ ಈ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ನಮ್ಮೂರಲ್ಲಿ ಸೀನಣ್ಣ ಇದ್ದಾರೆ, ನಮ್ಮ ಪಕ್ಕದಲ್ಲಿ ಇದ್ದಾರೆ. ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಆಗ್ಬೋದು, ಎಂಥ ರೀತಿ ಸಮಸ್ಯೆ ಆಗಲಿ, ಅವ್ರ ಹತ್ರ ಹೋಗಿದಾರೋ ಇಲ್ವೋ, ಅವ್ರ ಸ್ನೇಹಿತರಾಗಿದಾರೋ ಇಲ್ವೋ, ಇಲ್ಲ ಅವ್ರ ಶತ್ರುನಾಗಿರ್ಬೋದು, ಅವ್ರ ಶತ್ರುಗಳಿಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಅವ್ರು ಸೀನಣ್ಣ ಅವ್ರನ್ನ. ಏನೋ ಕಷ್ಟ ಇದೆ ಅಂತ ಅವ್ರ ಮನೆ ಹತ್ರ ಹೋದ್ರೆ ಯಾವತ್ತೂ ಕೈ ಬಿಟ್ಟಿಲ್ಲ. ಅವ್ರಿಗೆ ತುಂಬಾ ಜನ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಯ್ಯನವರಿಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಅಮರನಾಥ್ ಅವ್ರಿಗೆ ಹಾಗೂ ವಕೀಲ್ ವಿಕ್ರಮ್ ಅವ್ರಿಗೆ, ಅಂಜನಪ್ಪ ಅವರು, ಶ್ರೀನಿವಾಸ್ ಅವರು, ಮತ್ತು ನಮ್ಮ ಮುನ್ರಾಜಣ್ಣ ಮತ್ತು ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಇವತ್ತು ಏನು ಬೀದಿ ಬದಿ ವ್ಯಾಪಾರಿಗಳು ಸೇರಿದ್ದೀರಾ, ಇವತ್ತು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಇವತ್ತೇನು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಒಂದು ಭರವಸೆ ಬೆಳಕು ಅಂತ ಹೇಳ್ಬೋದು, ಒಂದು ಹಕ್ಕು, ನಮ್ಮ ಬದುಕು ನಮ್ಮ ಹಕ್ಕು ಅಂತಿದೆ. ಅಂಥದ್ರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಗಳು ಸಾವಿರಾರು ಇದೆ. ಅಂಥದ್ರಲ್ಲಿ ನಮಗೂ ಮೊದಲಿಗೆ ಸಮಸ್ಯೆಗಳು ಬಂದಾಗ ನಾವು ಚಿನ್ನಯ್ಯನ ಕೇಳ್ತೀವಿ. ಇವತ್ತು ನಮ್ಮ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ವಿಕ್ರಮ್ ಅವ್ರು ಹೇಳ್ದಂಗೆ ನಮಗೂ ಹೇಳ್ತಾರೆ, ಅದರ ಕ್ರೆಡಿಟ್ ಏನಿದೆ ಚಿನ್ನಯ್ಯನಿಗೆ ಸೇರಬೇಕು. ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಭರವಸೆ ಬೆಳಕು ನಮ್ಮ ಚಿನ್ನಯ್ಯಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮ್ಮ ಊಡಿ ಚಿನ್ನಣ್ಣವರು ಬಗ್ಗೆ ಎಷ್ಟು ಹೇಳಿದ್ರು ಇವತ್ತು ನಾವು ಕಡಿಮೆನೇ ಅನಿಸ್ತೈತಿ. ಯಾಕಂದರೆ ನಮಗೆ ಕಷ್ಟ ಕಾಲದಲ್ಲೆಲ್ಲನ
ಇವತ್ತು ಅಂಗಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಇವತ್ತು ನಮಗೆ ಏನೇ ಒಂದು ಸಮಸ್ಯೆ ಆದರೆ ಬಡವರಿಗೆ ನಾನು ಇದ್ದೀನಿ, ಯಾರೇ ಬಂದು ಏನೇ ತೊಂದರೆ ಕೊಟ್ಟರು ಕೂಡ ನೀವು ಯಾರಿಗೂ ಭಯ ಬೀಳ್ಬೇಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಒಂದು ತುತ್ತು ಅನ್ನ ತಿನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ನಮ್ಮ ಮೂಡಿ ಚಿನ್ನಣ್ಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ನಮಗೆ ಮುಂಚೆ ಎಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ರು. ಬಂದ್ಬಿಟ್ಟು ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ರೋಲ್ ಕಾಲ್ ಮಾಡ್ತಾ ಇದ್ರು, 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು, ಕೊಟ್ಟಿಲ್ಲ ಅಂದರೆ ನಿಮ್ಮ ಅಂಗಡಿ ನಾಳೆ ಇರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಸಿಗರೇಟ್ಗಳು ಕೂಡ ತಗೊಂಡು ಹೋಗ್ತಾ ಇದ್ರು. ಅಂಥ ಟೈಮಲ್ಲೆಲ್ಲ ನಮಗೆ ಕಾಪಾಡಿಬಿಟ್ಟು ಇವತ್ತು ಏನೇ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಏನಾಯ್ತು ಅಮ್ಮ ಅಂಗಡಿ ಹತ್ರ, ನಾನು ಬರ್ತೀನಿ ಫೋನ್ ಕೊಡು ಅನ್ನೋ ಅಂಥ ವ್ಯಕ್ತಿ ಅಂದರೆ ನಮ್ಮ ಮಾದೇಪುರ ಕ್ಷೇತ್ರದ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಎಲ್ಲೇ ಯಾವುದೇ ರೀತಿಯ ಬಡವರಿಗೆ ಸಮಸ್ಯೆ ಆಗೈತಂದ್ರೆ ಅದು ಎದುರ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಮೂಡಿ ಚಿನ್ನಣ್ಣ. ಧೈರ್ಯ ಕೊಟ್ಟು ನಾನು ಏನು ಬಂದ್ರು ಯಾವನಾದ್ರೂ ನಾನು ಭಯ ಬೀಳಲ್ಲ ಅಂತ ವ್ಯಕ್ತಿ ಅಂದ್ರೆ ನಮ್ಮ ಮೂಡಿ ಚಿನ್ನಣ್ಣ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾರು ಅಲ್ಲ, ರಾಜಕೀಯದವರೆಲ್ಲರ ದುಡ್ಡು ಮಾಡಕ್ ನೋಡ್ತಾರೆ, ಆದ್ರೆ ಮೂಡಿ ಚಿನ್ನಣ್ಣ ಏನ್ ಗೊತ್ತಾ, ಬಡವರಿಗೆ ಎಲ್ಲಿ ಏನು ಸಮಸ್ಯೆ ಆಗುತ್ತೋ ಪಾಪ ಅಂತ ಹೇಳ್ಬಿಟ್ಟು ಬಡವ್ರ ಸೇವೆ ಮಾಡ್ಬೇಕಂತ ಅಂದ್ರೆ ಎಲ್ಲರಿಗೂ ಮಾಡಕ್ ಆಗಲ್ಲ. ಎಲ್ಲರೂ ರಾಜಕೀಯದವರು ದುಡ್ಡು ಮಾಡಿ ಬಿಲ್ಡಿಂಗ್ ಕಟ್ಟಕ್ ನೋಡ್ತಾರೆ, ಆದ್ರೆ ಮೂಡಿ ಚಿನ್ನಣ್ಣ ಸಮಾಜ ಸೇವೆ ಸಾಕು, ನಮ್ಗೆ ಯಾವ ರಾಜಕೀಯ ಬೇಡ, ಯಾವುದು ಬೇಡ, ಬಡವ್ರಿಗೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನೇ ಒಂದು ಕಾರ್ಯಕ್ರಮ ಆದ್ರೂ ನಾನು ಇದ್ದೀನಿ, ಯಾರು ಭಯ ಬೀಳ್ಬೇಡಿ, ನೆಮ್ಮದಿಯಾಗಿ ಬದುಕ್ರಿ, ನೀವೇನು ಇದ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ನಮ್ ಚಿನ್ನಣ್ಣ ಪ್ರತಿಯೊಂದಕ್ಕೂ ನಮ್ ಕಾರ್ಯಕ್ರಮ, ಏನೇ ಒಂದು ಕಾರ್ಯಕ್ರಮ ಆಗ್ಲಿ, ಏನೇ ಒಂದು ಬಡವ್ರಿಗೆ ತೊಂದರೆ ಆಗ್ಲಿ, ನೀವ್ ಯಾರು ಭಯ ಬೀಳ್ಬೇಡ್ರಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳಣ್ಣ. ಸಂಘ ನೋಡಿದ್ದೀನಿ, ಅಗ್ರಾರ್ನಿಂದ ಹಿಡಿದು ನಲ್ಲೂರಹಳ್ಳಿಯಿಂದ ಹಿಡಿದು ಬೇಜಾನ್ ಸಂಘ ನೋಡಿದ್ದೀನಿ. ಎಲ್ಲ ಸಂಘದವರು ಕಿತ್ಕೊಂಡು ತಿಂದವರು ತುಂಬ ಜನ ನೋಡಿಬಿಟ್ಟೆ, ಕೊಟ್ಟಿದ್ದು ಆಯಿತು. ಆ ಟೈಮ್ನಲ್ಲಿ ನಮ್ಗೆ ಹೆಂಗಂದರೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿತ್ತು. ಒಂದು ಸುಮಾರು ಇಲ್ಲಾಂದ್ರೂ ಅದು ಹೇಳೋಕ್ಕಾಗಲ್ಲ, ತುಂಬ ದುಡ್ಡು ಕೊಟ್ಟಿದ್ದೀರಿ. ನಾನು ಈ ಊರಿಗೆ ಬಂದಾಗ ಅಪ್ಪಣ್ಣವ್ರು ಫಸ್ಟ್ ಇದ್ದರು, ಅವ್ರಿಗೆ ನಮ್ಮ ಕಡೆ ಎಲ್ಲ ವಸೂಲಿ ಮಾಡ್ಕೊಂಡು ರೇಷನ್ ತಾನಿಂದ ಕೊಟ್ಟಿದ್ದೀರಿ. ಆದರೆ ಅವರು ಸಡನ್ ಬಗ್ಗೆ ಅಂದರೆ ಅವರು ಕಾನೂನು ಪ್ರಕಾರ ಅಲ್ಲಿ ಹೋಗೋಣ ಇಲ್ಲೋಣ ಹೋಗೋಣ ಅಂತ ತಕ್ಷಣಕ್ಕೆ ಬೇಕು ನಮ್ಗೆ ರೋಡಲ್ಲಿ ಧೈರ್ಯವಾಗಿ ಮಾತಾಡೋ. ಅಲ್ಲಿ ಎತ್ತಾಗ್ತಾ ಇದ್ರೂ ಅವ್ರು ಸುಮ್ಮನೆ ಈರಮ್ಮ ನಾವು ಕೇಸ್ ಹಾಕೋಣ, ಅದು ಹಾಕೋಣ, ಇದು ಹಾಕೋಣ, ನಾವು ಓಡಾಡೋಣ ಅಂತ ಇದ್ರು. ಓಡಾಡಿ ನಾವು ಯಾಕಂದರೆ ಮನೆ ಬಾಡಿಗೆಗಳು ಕಟ್ಟಬೇಕು, ನಮ್ಮ ಪರಿಸ್ಥಿತಿಗಳು ಜಾಸ್ತಿ ತುಂಬ ತೊಂದರೆ ಆಗ್ತಾಯಿತ್ತು. ಏನು ಮಾಡೋದು, ಧೈರ್ಯವಾಗಿ ನಿಂತ್ಕೊಳ್ಳೋ ವ್ಯಕ್ತಿನೇ ಯಾರೂ ಇರಲಿಲ್ಲ. ತಕ್ಷಣಕ್ಕೆ ದುಡ್ಡು ಕಿತ್ಕೊಂಡು ಹೋಗಿ ಅವಾಗ ಧೈರ್ಯವಾಗಿ ಮಾತಾಡ್ತಾಯಿದ್ರು ಅಷ್ಟೇ. ನಾನು ಈ ಚಿನ್ನಣ್ಣವ್ರು ಇವ್ರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರಲಿಲ್ಲ, ಆದರೂ ಇವರು ಆ ಥರನ ಅಂತ ನಾನು ತುಂಬ ಅಂದ್ಕೊಂಡೆ. ಆದರೆ ಹೋಗ್ತಾ 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 ಇವ್ರ ವ್ಯಕ್ತಿತ್ವ ನಾವು ನೋಡಿದೆ. ಇವರು ತೊಗೊಂಡವರಲ್ಲ, ಯಾವತ್ತಿದ್ದನು ಬಡವ್ರು ಕೊಡೋವರು ಅಂತ ನಾನು ಮಾಡಿದೆ. ಎಷ್ಟೋ ಜನ ತಗೊಂಡೋದ್ರು, ಆದರೆ ನಿಜವಾಗ್ಲೂ ನಮ್ಮ ವೈದ್ಯಕ ಜೀವನದಲ್ಲೂ ಅವರು ನಮ್ಗೆ ತುಂಬ ಸಹಾಯ ಮಾಡವ್ರೆ. ನಮ್ಮ ಪಾಪು ಅವರೆಲ್ಲ ಆಸ್ಪತ್ರೆ ಇದ್ದು, ನಮ್ಮ ತಾಯಿ ಎಲ್ಲ ಆಸ್ಪತ್ರೆಗಿದ್ದಾಗ ಅಣ್ಣ ನನಗೆ ಈ ಥರ ಆಗೈತೆ ಅಂದರೆ ಅರ್ಧ ರಾತ್ರಿಲಿ ಅವ್ರು ಫೋನ್ ಮಾಡಿದೆ, ನಾನು ಇದರಲ್ಲಿದ್ದೀನಮ್ಮ ಅಂತ ಹೇಳಿದ್ರು. ಆದ್ರೂ ಪಾಪ ಅವ್ರ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿದ್ರು. ಅಂಥ ದೊಡ್ಡ ಮನಸ್ಸು, ಅಂಥ ದೊಡ್ಡ ವ್ಯಕ್ತಿ ನಾನು ಇದುವರೆಗೂ ನೋಡಲೇ ಇಲ್ಲ, ನೋಡೋದು ಇಲ್ಲ. ಅದಕ್ಕೆ ನಾವು ಅಂಗಡಿ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರ ವ್ಯಕ್ತಿತ್ವಕ್ಕೆ ನಾವು ತಲೆ ಬಾಗಿಸ್ಲೇಬೇಕು ಅಂತ ಒಂದು ಹೃದಯ ಅಂತ ಒಂದು ಮನುಷ್ಯರು. ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಗೌರವ, ತುಂಬ ಇದು ಅಂಥ ಗೌರವ. ಅವ್ರ ಗೌರವ ಕೊಟ್ಟರೆ ನಮ್ಮ ತಾಯಿ ತಂದೆ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಜ್ಞಾಪಕ ಬರ್ತಾರೆ. ಜೈ BSS. ಒಂದು ಅಂಗಡಿಗಳ್ದೆ ಅಲ್ಲ, ಏನೇ ಕಷ್ಟ ಸುಖ ಬಂದ್ರೂ ಫಸ್ಟು ನಿಂತ್ಕೊಳ್ಳೋದು ನಮ್ಮ ಚಿನ್ನಿ ಅಣ್ಣವ್ರಾಗಿರ್ಬೋದು. ಇಲ್ಲಿ ಸರ್ ಅಂದ್ರೆ ದೂರ ಆಗ್ತಾರೆ, ಅಣ್ಣ ಅಂದ್ರೆ ನಮ್ಮ ಮನೆಯವ್ರು ಆಗ್ತಾರೆ, ಅದಕ್ಕೆ ಚಿನ್ನಿ ಅಣ್ಣ ಅಂತ ಹೇಳ್ಬೋದು. ಅವ್ರ ಸಹನೆಗೆ, ಅವ್ರು ನಮಗೆ ಮಾಡೋ ಸಹಾಯಕ್ಕೆ ಮಾತಲ್ಲಿ ಹೇಳಕ್ಕಾಗಲ್ಲ, ಹೇಳಿದ್ರೆ ಮುಗಿಯೋದು ಅಲ್ಲ. ಪ್ರತಿಯೊಂದು ಅಂಗಡಿಯವ್ರಿಗೂ ಬರೋ ಪ್ರತಿ ಕಷ್ಟದಲ್ಲಿ ಆಗ್ಬೋದು, ರೋಡಲ್ಲಿ ಹೋಗೋರು ಗುರುತು ಪರಿಚಯ ಇಲ್ಲದೆ ಬಂದಿರೋ ಕಷ್ಟ ಕೂಡ ಅವ್ರ ಹತ್ರ ಹೋದ್ರೆ, ಪರಿಚಯ ಇಲ್ಲದೆ ಇದ್ರು ಅವ್ರು ಸಹಾಯ ಮಾಡೋಂಥ ವ್ಯಕ್ತಿತ್ವ ಇರೋರು ಅವರು. ತುಂಬಾನೇ ಕಷ್ಟಪಟ್ಟು ಒಂದು ಸಂಘನ ನಾವು ಗಳಿಸ್ಕೊಂಡಿದ್ದೀವಿ, ಅದರಿಂದ ಸಹಾಯ ಪಡಿತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಕರ್ತವ್ಯ ಅದನ್ನ ಬೆಳೆಸೋದು, ಗಳಿಸ್ಕೊಂಡಿರೋದನ್ನ ಉಳಿಸ್ಕೊಳ್ಳೋದು. ಎಲ್ಲರೂ ಒಗ್ಗಟ್ಟಾಗಿರೋಣ, ಅವ್ರ ಜೊತೆ ನಾವಿದ್ರೆ ನಮ್ಮ ಕಷ್ಟ ಏನೇ ಇದ್ರು ಚಿನ್ನಿ ಅಣ್ಣ ಅರ್ಧ ರಾತ್ರಿ ಆದ್ರೂ ನಿಂತ್ಕೊಂಡು ಸಹಾಯ ಮಾಡೋ ವ್ಯಕ್ತಿ ಅವರು. ಅವ್ರನ್ನ ನಾವು ಉಳಿಸ್ಕೊಂಡು ಹೋದ್ರೆ ಏನಂದ್ರೆ ಈ ಬೋರ್ಡಲ್ಲಿ ಇರೋರು ಎಲ್ಲೆಲ್ಲೋ ಇದ್ದು ಬಂದಿರೋರಿಗೆ ಒಂದು ಇದು ಕೊಡಬೇಕು ಅಂತ ಅಣ್ಣ ಮಾಡಿದ್ದಾರೆ. ಇದು ಯಾರು ಈ ಇದು ಅಲ್ಲಿ ಮಾಡಿಲ್ಲ.
ಯಾವ ಒಂದು ವೇದಿಕೆಯಲ್ಲೂ ನಾನು ನೋಡೋ ಇಲ್ಲ ಇಷ್ಟೊಳಗೆ. ನಾನು ಬೇರೆ ಇದರಿಂದ ಬಂದಿರೋದೆ. ನಾವು ಒಂದು ರೋಡ್ ಸೈಡ್ ಅಂಗಡಿ ಇಟ್ಕೊಂಡಿರೋರೆ. ನಮ್ಗೆ ಇದು ನೋಡಿದ್ರೆ ಒಂಥರ ಹೆಮ್ಮೆ ಅನಿಸುತ್ತೆ. ಈ ಸಂಘಟನೆಯಲ್ಲಿ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಭಾರತೀಯರ ಸೇವಾ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಏನಿ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಪ್ರಯುಕ್ತ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ಅನೇಕ ಬೀದಿಗಳಲ್ಲಿ ನಾಮಫಲಕ ಅನಾವರಣ ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಊಡಿ ರಾಮಚಂದ್ರ ಊಡಿ ಚಿನ್ನಿ ಸರ್ ಅವರೇ, ಈ ಭಾಗದ ಸಮಾಜ ಸೇವಕರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಣ್ಣ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿರ್ತಕ್ಕಂಥ ಆತ್ಮೀಯ ವಕೀಲರಾಗಿರ್ತಕ್ಕಂಥ ವಿಕ್ರಮ್ ಸರ್ ಅವರೇ, ಭಾರತೀಯರ ಸೇವಾ ಸಮಿತಿಯ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಅಂಜನಪ್ಪ ಯಾದವ್ ಅವರೇ, ಆಟೋ ಘಟಕದ ರಾಜ್ಯಾಧ್ಯಕ್ಷರು ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಆಟೋ ಸೀನರ್ ಅವರೇ, ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮುನ್ರಾಜಣ್ಣನವರೇ, ಮಲ್ಲೇಶ್ ಅವರೇ, ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರೇ, ನಮ್ಮ ಚಿಂತಾಮಣಿಯ ದಲಿತ ಹಿರಿಯ ಮುಖಂಡರು, ಭಾರತೀಯರ ಸೇವಾ ಸಮಿತಿಯ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಕೃಷ್ಣಣ್ಣ ಅವರೇ, ಮತ್ತೋರ್ವ ಭಾರತೀಯರ ಸೇವಾ ಸಮಿತಿಯ ರಾಜ್ಯ ಮುಖಂಡರು, ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ SC ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣನವರು ನಾರಾಯಣ ಸೋಮಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯುವ ಮುಖಂಡ ಜಿಮ್ ನಾಗರಾಜ್ರವರೇ, ನಮ್ಮ ಮುನ್ರಾಜ್ರವರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಇನ್ನೂ ಅನೇಕ ಭಾರತೀಯರ ಸೇವಾ ಸಮಿತಿಯ ಪದಾಧಿಕಾರಿಗಳೇ, ಯಶೋದಮ್ಮನವರೇ ಮತ್ತು ಭಾರತೀಯರ ಸೇವಾ ಸಮಿತಿಯ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ, ಈ ದಿನ ಒಂದು ಅದ್ದೂರಿ ಅನ್ನೋದಕ್ಕಿಂತ ಅರ್ಥಪೂರ್ಣವಾದಂಥ ಒಂದು ಅಂಬೇಡ್ಕರ್ ಜಯಂತಿ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಇಂದಿಗೆ ನನಸಾಗ್ತಾ ಇದೆ ಅಂತೇಳಿ ನನ್ನ ಭಾವನೆ. ಯಾಕಂತ ಹೇಳಿದ್ರೆ, ಯಾವ ಬಡವರಿಗಾಗಿ, ಯಾವ ದೀನ ದಲಿತರಿಗಾಗಿ ಇಡೀ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಅವ್ರಿಗಾಗಿ ಅನೇಕ ಹಕ್ಕುಗಳನ್ನ, ಅವ್ರಿಗಾಗಿ ಅನೇಕ ಕಾನೂನುಗಳನ್ನ ಈ ದೇಶದಲ್ಲಿ ರಚಿಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಒಂದು ಮಹನೀಯರ ಜಯಂತಿಯ ದಿನದಂದು ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಕಡೆಗೆ ಸೇರಿಸಿ ಅವರಿಗೆ ಒಂದು ಸ್ವಾಭಿಮಾನದ ಕಿಚ್ಚನ್ನ ಹೇಳಿ, ಒಂದು ಸ್ವಾಭಿಮಾನದ ಬದುಕನ್ನ ನೀವು ಕಟ್ಕೊಬೇಕು ಅಂತ ಹೇಳಿದ್ರೆ, ನಿಮಗೆ ಭಾರತೀಯರ ಸೇವಾ ಸಮಿತಿ ಯಾವತ್ತೂ ನಿಮ್ಮ ಬೆನ್ನಿಗೆ ಇರುತ್ತೆ ಅಂತೇಳಿ ಒಂದು ಧೈರ್ಯವನ್ನ ಕೊಟ್ಟಿರ್ತಕ್ಕಂಥದಕ್ಕೆ ಇವತ್ತು ಜೋರಾದ ಚಪ್ಪಾಳೆ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತೇನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಏನ್ ಮಾಡ್ತಾ ಇದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಒಂದು ಸಣ್ಣ ಕುಗ್ರಾಮದಲ್ಲಿ ಅವರ ಜನನವಾಗುತ್ತೆ. ಅಂದಿನ ಕಾಲದಲ್ಲಿದ್ದಂತ ಒಂದು ಅಸ್ಪೃಶ್ಯತೆಯ ನೋವಿಗೆ ಸಿಲುಕಿ ಅವತ್ತು ಒಂದು ಉತ್ತಮ ವಿದ್ಯಾಭ್ಯಾಸ ಸಿಗ್ತಾ ಇರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಇರಲಿಲ್ಲ, ಒಳ್ಳೆ ಊಟ ಸಿಗ್ತಾ ಇರಲಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟು ವಿದ್ಯೆಗೆ ದೊಡ್ಡ ಆಸಕ್ತಿಯನ್ನು ತೋರಿಸಿ ಇಡೀ ಭಾರತ ದೇಶದಲ್ಲಿ ಯಾವುದೇ ವ್ಯಕ್ತಿ ಓದದೇ ಇರ್ತಕ್ಕಂಥ ಅನೇಕ ಪದವಿಗಳನ್ನು ಪಡ್ಕೊಂಡು ಇವತ್ತು ಇಡೀ ಪ್ರಪಂಚದಾದ್ಯಂತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಇವತ್ತು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ
ಏನು ತಂತ್ರಜ್ಞಾನ ಇವತ್ತು 2025ರಲ್ಲಿ ಇದ್ದೇವೆ ನಾವು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತ ದೇಶ ಈ ರೀತಿ ಇರಲಿಲ್ಲ. ಇಡೀ ಭಾರತ ದೇಶದಲ್ಲಿ ವಿದ್ಯಾಭ್ಯಾಸ ಇದ್ದಿದ್ದು ಕೇವಲ 20% ಜನಕ್ಕೆ ಮಾತ್ರ. ಕೇವಲ 20% ಜನಕ್ಕೆ ವಿದ್ಯಾಭ್ಯಾಸ ಇತ್ತು. 80% ಜನ ಅವಿದ್ಯಾವಂತರಾಗಿದ್ರು. ಆ 80% ಜನ ಅವಿದ್ಯಾವಂತರಿಗೆ ವಿದ್ಯೆಯ ಮೂಲಕ ಸ್ವಾಭಿಮಾನವನ್ನ ಹೇಳ್ಕೊಡ್ಬೇಕು ಅಂತೇಳಿ ಮೊದಲನೇದಾಗಿ ಹೆಜ್ಜೆ ಇಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳು ಏನಿವತ್ತು ನೀವು ನಿಮ್ಮ ಜೀವನಗಳಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಏನು ಅನುಭವಿಸಿದ್ದೀರಾ, ಬೀದಿಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ನೀವೇನು ಜೀವನಗಳನ್ನ ಮಾಡ್ತಾ ಇದ್ದೀರಾ, ನೀವು ಆದರ್ಶವಾಗಿ ತಗೋಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು, ಕಾನೂನು ರಚಿಸಿದ್ದು, ಹಕ್ಕುಗಳನ್ನು ತಂದುಕೊಟ್ಟಿದ್ದು ಕೇವಲ ದಲಿತರಿಗೆ ಮಾತ್ರ ಅಲ್ಲ. ಏನಿವತ್ತು ಸುಮಾರು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಯಾರೋ SC/STಗಳಿಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನೋ ಅಟ್ರಾಸಿಟಿ ತಂದುಕೊಟ್ಟಿದ್ದಾರೆ, ಅವ್ರಿಗೆ ಏನೋ ಸಂವಿಧಾನ ಬರೆದಿದ್ದಾರೆ ಅನ್ನೋ ಮನೋಭಾವನೆಯಲ್ಲಿ ಇವತ್ತು ಸಹ ನಮ್ಮ ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಜನರು ಮಾತಾಡ್ಕೊಂತ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲರೂ ಅರ್ಥಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು, ಹಕ್ಕುಗಳನ್ನು ತಂದುಕೊಟ್ಟಿದ್ದು. ಏನಿವತ್ತು ನೀವು ಬೀದಿ ಬದಿ ವ್ಯಾಪಾರಿಗಳೇನಿದ್ದೀರಾ, ನಿಮಗಾಗಿ, ಬಡವರಿಗಾಗಿ, ಎಲ್ಲ ವರ್ಗದ ಬಡ ಸಾಮಾನ್ಯ ಜನರಿಗಾಗಿ ಅವರು ಹಕ್ಕುಗಳನ್ನು ತಂದುಕೊಟ್ಟಿದ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ದುರಂತವೇ ಸರಿ. ಇವತ್ತು ನಾವು ಅನೇಕ ಕಡೆ ನೋಡಿದ್ದೇವೆ. 2 ಮಾತುಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಇವತ್ತಿಷ್ಟು ಧೈರ್ಯವಾಗಿ ನೀವು ಕೂತಿದ್ದೀರಾ ಅಂದರೆ ಇದು ನಿಮ್ಮ ಪುಣ್ಯ ಅಂತ ಹೇಳ್ಬೋದು. ಕೆಲವು ದಿನಗಳಿಂದ, ಕೆಲವು ವರ್ಷಗಳಿಂದ ಇಷ್ಟು ಜನ ಇಲ್ಲ, ಇದ್ರಾಗ ಅರ್ಧ ಜನ ಇರ್ಬೋದೇನೋ. ಅರ್ಧ ಜನಕ್ಕೆ ಕೊಡ್ತಾ ಇದ್ದಂಥ ಹಿಂಸೆ ನಾನು ಅವ್ರ ಜೊತೆ ಭಾಗಿಯಾಗಿ ಹೋಗ್ತಾ ಇದ್ದೆ. ಇಲ್ಲೊಬ್ಬ ಒಬ್ಬ ಸಣ್ಣ ಎಂಪ್ಲಾಯ್, ನನಗೂ ಸರ್ಕಾರದ ಸಂಬಳ ಬರ್ತಾ ಇತ್ತು. ಅಂಥ ಸರ್ಕಾರದ ಸಂಬಳ ತಗೊಂತ ಇದ್ದಂಥ ಕಾಲದಾಗ ನಿಮಗೆ ಕೊಡ್ತಾ ಇದ್ದಂಥ ಹಿಂಸೆ ನೋಡಿ ಆ ನೋವು ನಮ್ಗೆ ತಡಿಲಾರ್ದ ನನ್ನ ಕೆಲಸನೇ ಬೇಡ, ನಾನು ಇವ್ರ ಜೊತೆ ನಿಂತ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡು 20 ವರ್ಷಗಳಿಂದ ಮಾಡಿದ್ವಿ. ಹಲವಾರು ಸಂಘಟನೆಗಳು ಎಲ್ಲ ಬೇಕಾದ್ರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಸುಲಿಗೆ ಮಾಡ್ರಿ ಅಂತ ಹೇಳಿರಲಿಲ್ಲ. ಇವಾಗ ತಾನೇ ಅಮ್ಮಾರಣ್ಣವ್ರು ಹೇಳಿದ್ರು, ಅರ್ಧ ಸಂಘಟನೆ ಕಲ್ತಿರೋರು ಅವರು, ಗೊತ್ತಿರೋರು ಅಂತ. ಆ ಗೊತ್ತಿದ್ದಂಥವ್ರನ್ನೆಲ್ಲ ಎಲ್ಲರ ಜೊತೆಲೂ ನಾನು ಪಳಗಿದ್ದೀನಿ, ನೋಡಿದ್ದೀನಿ. ಆದರೂ ಕಿತ್ಕೊಂಡು ತಿನ್ನೋ ತಿಂಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಕಿತ್ಕೊಂಡು ತಿಂದವ್ರೆ. ನಾನು ನಿಮ್ಮ ಹತ್ರ ಈಸ್ಕೊಟ್ಟಿದ್ದೀನಿ. ಅವ್ರಿಗೆ ಈಸ್ಕೊಟ್ಟಾಗ ನನಗೂ ನೋವಾಗೈತೆ, ಏನಪ್ಪ ಇವ್ರ ಹತ್ರ ಈಸ್ಕೊಡ್ಬೇಕಲ್ಲ ಅಂತ. ಆ ಸಮಯದಾಗ ಈಸ್ಕೊಟ್ಟಿಲ್ಲ ಅಂದರೆ ವಿಧಿ ಇಲ್ಲ. ನಾನು ಹೋಗಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರನ್ನ ಬಿಟ್ಟರೆ ವಿಧಿ ಇಲ್ಲ. ಅಂಥ ವಿಧಿ ಇಲ್ಲ ಅಂತ ಟೈಮ್ ಒಳಗ ಕೆಲವರು ಸಂಘಟಕರು ಬಂದು ನಮ್ಮ ಹತ್ರ ಸುಲಿಗೆ ಮಾಡಿ ತಿಂದು ಅವ್ರ ಮನೆ ಬಾಡಿಗೆಗಳು ಕಟ್ಟೋಕ್ಕೂ ಹೋಗ್ತಾ ಇಲ್ಲಂಥ ಸಂಘಟಕರಿದ್ರು. ಅವ್ರ ಮನೆ ಬಾಡಿಗೆಗಳು ನಾನು ಹೋಗಿ ಕಟ್ಟಿದ್ದೀನಿ, ಅವ್ರ ಮನೆ ಸಾಮಾನುಗಳು ನಾನು ಸಾಗಿಸಿದ್ದೀನಿ. ಇಂಥ ಸಂಘಟಕರ ಜೊತೆಗೆಲ್ಲ ಕೆಲಸ ಮಾಡಿದ್ದೀನಿ. ಶಿವಾಜಿನಗರದಾಗ ವಾರಕ್ಕೊಂದ್ಸರಿ ಮೀಟಿಂಗ್ ಕರೆಯೋರು. ಮೀಟಿಂಗ್ ಕರೆದ್ಬಿಟ್ಟು ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋರು. ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಮಾತಾಡೋರು ನೋವಾಗೋದು ಮನ್ಸ್ಕ. ವಿಧಿ ಇಲ್ದಿರ ಓದ್ತಾ ಇದ್ದೆ. ಆದರೂ ಇವಾಗ ನಮ್ಗೆ ಇಷ್ಟೆಲ್ಲ ಧೈರ್ಯವಾಗಿ ಮಾತಾಡಬೇಕು, ನಾವು ಇಷ್ಟೆಲ್ಲ ಇರಬೇಕು ಅಂತಂದರೆ ನಮ್ಮ ಧೈರ್ಯಗಳನ್ನು ಸ್ವಲ್ಪ ಕಾರಣಗಳಾಗೈತೆ. ಹಲವಾರು ಸಂಘಟನೆಗಳವ್ರ ಜೊತೆಗೆ ನಾವು ನೋವು ತಿಂದಿದ್ದೀವಿ. ಇತ್ತೀಚೆಗೆ ನಮ್ಗೆ ನೋವಿಲ್ಲ ಅಂತ ಒಂದು ಧೈರ್ಯ ಬಂದ್ಬಿಡೋದು ಅಂದರೆ ಊಡಿ ಚಿನ್ನಣ್ಣವ್ರು ಬಂದಮೇಲೆ ಎಲ್ಲರಿಗೂ ಧೈರ್ಯ ಬಂದೈತೆ. ನಿಮ್ಗೆ ಊಡಿ ಚಿನ್ನಣ್ಣವ್ರು ಬಂದಮೇಲೆ ಯಾವ ರೋಡಾಗ ಹಿಂಗೆ ಅಂಗಡಿಗಳು ಎತ್ತಿದ್ರು, ಯಾರನ್ನ ಕೈ ಎತ್ತಿದ್ರೆ ನೋಡೋದು ಅಂಗಡಿ ತೀರ್ಮಾನ ಎತ್ತಿರೋದು ಇಲ್ಲ, ಎತ್ತಿಲ್ಲ. ಅದಕ್ಕೆ ಮುಂಚೆ ಎಷ್ಟು ಸಾರಿ ಎತ್ತಿದ್ರೆ ನೋಡೋಣ ಕೈಗಳು. ಇದು ಸತ್ಯ. ಹಲವಾರು ಸರಿ ಎತ್ತವ್ರೆ, ಎತ್ತದಾಗ ನೋವು ತಿಂದಿದ್ದೀವಿ. ಎಲ್ಲ ಭಾರತೀಯರ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಪ್ರಯುಕ್ತ ಎಲ್ಲ ಒಂದು ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಆಟೋ ಘಟಕದ ಒಕ್ಕೂಟ ಭಾರತೀಯರ ಸೇವಾ ಸಮಿತಿ ವತಿಯಿಂದ
ಎಲ್ಲ ರಸ್ತೆಗಳಲ್ಲಿ ಎಲ್ಲ ಕಡೆಯೂ ನಾಮಫಲಕಗಳನ್ನು ಉದ್ಘಾಟನೆ ಮಾಡಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ಮಾಡಿದ್ದಾರೆ. ಹೃದಯಪೂರ್ವಕವಾಗಿ ರಾಜ್ಯ ಸಮಿತಿ ರಾಷ್ಟ್ರೀಯ ಸಮಿತಿ ವತಿಯಿಂದ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇವತ್ತೇನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂದರೆ, ನಾವು ಏನು ಇದೇ ತಿಂಗಳು ಮೇ 20 ಬರೋ ತಿಂಗಳು ಮೇ 25ರಂದು ಅದ್ಧೂರಿಯಾದ ಒಂದು ಬೃಹತ್ ಒಂದು ಅಂಬೇಡ್ಕರ್ ಅವರ ಅದ್ಧೂರಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದರ ಪ್ರಯುಕ್ತ ಎಲ್ಲರೂ ಸಭೆಯನ್ನು ಕರೆಯಲಾಗಿತ್ತು. ಸಭೆಗೆ ಜೊತೆಗೆ ಈ ಒಂದು ಜಯಂತಿಯನ್ನು ಸಹ ಮಾಡಿರ್ತೇವೆ. ಇವತ್ತು ಉದ್ದೇಶ ಏನಂದರೆ, ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬ ಬೀದಿಗೆ ಬಂದಿದ್ದಾರೆ. ಅದರಲ್ಲೂ ಮತ್ತು ಮಕ್ಕಳಿಗೆ ಎಕ್ಸಾಮ್ಗಳು ಬಂದು ಎಲ್ಲ ರೀತಿಯಲ್ಲಿ ಅವ್ರಿಗೆ ಬಾಡಿಗೆಗಳು ಜಾಸ್ತಿ ಆಗ್ತಾಯಿದೆ, ದಿನಸಿ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ. ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಇಲ್ಲಿ ಸ್ಥಳೀಯ ಏನು ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅನ್ನೋನು ಎಲ್ಲ ಕಂಪ್ನಿಗಳಲ್ಲೂ ಅವನು ಲಂಚ ತಗೊಂಡು ಬಡವರಿಗೆ ಬೀದಿಗೆ ತಳ್ಳುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆ ಒಂದು ಉದ್ದೇಶದಿಂದ ಸತತವಾಗಿ 25-30 ವರ್ಷಗಳಿಂದ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ಭೀತಿ ಅವರಲ್ಲಿ ಉಟ್ಕೊಂಡಿದೆ. ಆ ಒಂದು ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಹ್ಯಾಕರ್ ಝೋನ್ ಪ್ರಕಾರ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಝೋನ್ ಪ್ರಕಾರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ, ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ, ಮತ್ತು ಸರ್ಕಾರದ ಅನುದಾನಗಳು ಸಹ ಅವ್ರಿಗೆ ಕೊಟ್ಟಿರ್ತಾರೆ. ಲೈಸೆನ್ಸ್ಗಳು ಸಹ ಈಗಾಗಲೇ ಮಾಡಿಸಿರ್ತಾರೆ. ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ. ಆ ಒಂದು ಕಾರಣದಿಂದ ಇವತ್ತು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರಿಗೆಲ್ಲರೂ ಒಳ್ಳೆಯದಾಗಬೇಕು. ಎಲ್ರಿಗೂ ಮತ್ತೊಮ್ಮೆ ಜಯಂತಿ ಶುಭಾಶಯ. ಮಣಿಪಾಲ್ ರಸ್ತೆ, ಬೆನ್ಸ್ ರೋಡು, ಮತ್ತು ಗೋಪಾಲನ್ ರೋಡು, ಮತ್ತು ಟೆಸ್ಕೋ ರೋಡು, ಹಾಗೆ SJR ರೋಡು, ಮತ್ತು ಇನ್ನಿತರ ಹಲವಾರು ಜಾಗಗಳಲ್ಲಿ ಇವತ್ತು ನಾಮಫಲಕಗಳನ್ನು ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳ ಅವ್ರನ್ನ ಗುರುತಿಸೋದ್ರ ಮೂಲಕ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಭಾಗದಲ್ಲಿ ಸ್ಥಳೀಯವಾಗಿ ಸುಮಾರು ವರ್ಷಗಳಿಂದ ಅವರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಇವರೆಲ್ಲ ಬೀದಿ ವ್ಯಾಪಾರಿಗಳು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಾಮಫಲಕಗಳನ್ನು ಎಲ್ಲ ರಸ್ತೆಗಳಲ್ಲಿ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಝೋನ್ ಎಷ್ಟಿದೆ ಅಷ್ಟು ಕಡೆಯೂ ಅವರವರ ಲೈನಲ್ಲಿ ಅವರವರು ಎಲ್ಲರೂ ಬೋರ್ಡ್ ಇನಾಗ್ರೇಷನ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ. ನಾನು ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಪಿ ಅಮರನಾಥ್ ಅಂತೇಳಿ. ಈ ದಿನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬೀದಿ ವ್ಯಾಪಾರಿಗಳ ಒಕ್ಕೂಟದ ಒಂದು ವತಿಯಿಂದ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಅಂಗವಾಗಿ ಈ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೀಯ. ಯಾಕಂತ ಹೇಳಿದ್ರೆ ಯಾವ ದುಡಿಯುವ ವರ್ಗಗಳಿಗಾಗಿ ಅವರ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರಿಗಾಗಿ ಅನೇಕ ಹಕ್ಕುಗಳನ್ನು ಇವತ್ತು ತಂದುಕೊಟ್ಟಿದ್ದಾರೆ. ಇವತ್ತು ಅವರ ಒಂದು ಜಯಂತಿಯ ಅಂಗವಾಗಿ ಇವತ್ತು ಬೀದಿ ವ್ಯಾಪಾರಿಗಳ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಒಂದು ನಾಮಫಲಕಗಳನ್ನು ಅನಾವರಣ ಮಾಡಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ತೇವೆ ಇಂದಿನಿಂದ ಅಂತೇಳಿ ಏನೋ ಒಂದು ಪ್ರಮಾಣವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಶ್ಲಾಘನೀಯ. ಬೀದಿ ವ್ಯಾಪಾರಿಗಳ ಪರವಾಗಿ ಭಾರತೀಯರ ಸೇವಾ ಸಮಿತಿ ಸದಾ ನಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏನು ಇವತ್ತು ನಾವು ಈ ITPL ವೈಟ್ಫೀಲ್ಡ್ ಏರಿಯಾದಲ್ಲಿ ಸುಮಾರು ವರ್ಷಗಳಿಂದ ನಾವು ಬೀದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಮಿತಿ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಸುಮಾರು ಇಲ್ಲಿ ಕುಂದುಕೊರತೆಗಳು ಮತ್ತು ಇಲ್ಲಿ ಲೋಕಲ್ ಗುರಾಳಿಗಳು ಇವ್ರದ್ದು ತೊಂದರೆಗಳೆಲ್ಲ ಇದ್ವು. ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಮಿತಿ ಸದಾ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಮಗೆ ರಕ್ಷಣೆ ಕೊಡ್ತಾಯಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕವನ್ನು ಧರಿಸಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಂಥ ದಿನ ಇದು. ನಾಮಫಲಕವನ್ನು ಉದ್ಘಾಟನೆ ಮಾಡಿ ಇವತ್ತು ತುಂಬ ವಿಜೃಂಭಣೆಯಿಂದ ಸುಮಾರು ಏರಿಯಾಗಳಲ್ಲಿ ಒಂದು ಸುಮಾರು 11 ನಾಮಫಲಕಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ. ತುಂಬ ಹೆಮ್ಮೆ ಅನಿಸ್ತು. ಈ ಸಂಘಟನೆ ಸದಾ ಇವರೊಟ್ಟಿಗಿದ್ದು ಇವ್ರಿಗೆ ರಕ್ಷಣೆ ಕೊಡಬೇಕಂತ ಅಂದ್ಬಿಟ್ಟು ನಾವೆಲ್ಲ ಅವರು ಒಟ್ಟಿಗಿರ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಹೆಸರು ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಆಂಗ್ನಪ್ಪ.